ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ವಿದ್ಯುತ್ ಫಲಕ ಅಂದರೆ ವಿದ್ಯುತ್ ಬೋರ್ಡ್ಗೆ ಕನೆಕ್ಟ್ ಮಾಡೋದು, ಸಂಪರ್ಕ ಕಲ್ಪಿಸೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗಿ ನಾವೆಲ್ಲರೂ ಕಲಿಬೋದು. ವಿಡಿಯೋವನ್ನು ಕೊನೆಯ ತನಕ ನೋಡಿದರೆ ತುಂಬ ಸುಲಭ ಆಗುತ್ತೆ. ವಿದ್ಯುತ್ ಸಂಪರ್ಕ ಕಲ್ಪಿಸೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಮೀಟರು, ಆಮೇಲೆ ಫ್ಯೂಸು, ಆನಂತರ ಇದನ್ನು MCB ಅಂತ ಕರಿತೀವಿ. ಇದು ಬೋರ್ಡ್. 4 ಸ್ವಿಚ್ ಇದೆ, 4 ಸಾಕೆಟ್ ಇದೆ. ಸ್ವಿಚ್ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ 4 ಸಾಕೆಟ್ ಇದು. ಇದೊಂದು ಸ್ವಿಚ್ ಆನಲ್ಲಿದೆ, ಮಿಕ್ಕಿದ 3 ಸ್ವಿಚ್ಗಳು ಆಫ್ ಮಾದರಿಯಲ್ಲಿ ಕಾಣಿಸ್ತಾ ಇದೆ ನಮಗೆ. ಈಗ ಫ್ಯೂಸ್ಗೆ ತಂತಿಯ ಕೊಂಡಿ, MCBಗೆ 2 ಧ್ರುವ ವಿದ್ಯುತ್ ಕಡಿತ ಸಾಧನ ಅಂತ ಕರಿತೀವಿ ನಾವು. ವಿದ್ಯುತ್ ಫಲಕ, ಎಲೆಕ್ಟ್ರಿಕಲ್ ಬೋರ್ಡ್. ಮೊದಲಿಗೆ ನಾವು ಈ 2 ಪೋಲ್ MCBಯಲ್ಲಿ ಒಂದು ನೀಲಿ ಬಣ್ಣದ್ದು, ಇನ್ನೊಂದು ಕೆಂಪು ಬಣ್ಣದಿದೆ, ಅಂದರೆ ಬ್ಲೂ ಕಲರ್, ಆಮೇಲೆ ರೆಡ್ ಕಲರ್ ಅಂತ ಇದೆ. ರೆಡ್ ಯಾವಾಗೂ ವಿದ್ಯುತ್ ಹರಿತಾ ಇರುವಂಥ ತಂತಿನ, ಅಂದರೆ ವೈರ್ನ ಇಲ್ಲಿ ನಾವು ಕನೆಕ್ಟ್ ಮಾಡಬೇಕು. ಇದು ನ್ಯೂಟ್ರಲ್ ವೈರ್ ಅಂತ ಕರಿತೀವಿ ನಾವು. ಅದನ್ನು ಕಪ್ಪು ಬಣ್ಣ ನಾವು ಬಳಸ್ತೀವಿ, ಅಥವಾ ನೀಲಿ ಬಣ್ಣನ ಬಳಸ್ಬೋದು, ಅದೇನಿದೆ ಅದನ್ನು. ಆದರೆ ತಂತಿ ಹರಿತಾ ಇರೋ, ಅಂದರೆ ವಿದ್ಯುತ್ ಹರಿತಾ ಇರೋ ತಂತಿನ ಯಾವಾಗಲೂ ಕೆಂಪು ಬಣ್ಣದಲ್ಲೇ ಸೂಚಿಸೋದು ಒಳ್ಳೆಯದು. ಮೊದಲಿಗೆ ನಾವು ಅರ್ಥಿಂಗ್ ಅಂತ ಏನು ಕರಿತೀವಿ ಅದನ್ನು ಯಾವಾಗಲೂ ಭೂಮಿ ಯಾವಾಗಲೂ ಹಸಿರು ಬಣ್ಣದಲ್ಲಿರುತ್ತೆ ಅಂತ ಲೆಕ್ಕ ತಗೊಂಡು, ಹಸಿರು ಬಣ್ಣದ ತಂತಿಯಿಂದ ಅರ್ಥಿಂಗ್ನ 4 ಸಾಕೆಟ್ಗಳಿಗೆ ಮಾತ್ರ ನಾವು ಸಂಪರ್ಕ ಕಲ್ಪಿಸಬೇಕು. ಯಾವುದೇ ಕಾರಣಕ್ಕೂ ಅರ್ಥಿಂಗ್ನ ಈ ಸ್ವಿಚ್ಗಳು, ಗುಂಡಿಗಳು ಏನಿದೆಯೋ ಆ ಸ್ವಿಚ್ಗಳಿಗೆ ಸಂಪರ್ಕನ ಕಲ್ಪಿಸಬಾರ್ದು. ನಾವು 4 ಸಾಧನಗಳಿಗೆ, ಅಂದರೆ 4 ಸಾಕೆಟ್ಗಳಿಗೆ ನಾವು ವಿದ್ಯುತ್ ಅಲ್ಲಿ ಅರ್ಥಿಂಗ್ ಅಂತ ಏನಿರುತ್ತೆ ಆ ತಂತಿನ ಸಂಪರ್ಕ ಕಲ್ಪಿಸಿದಾಗಿದೆ. ಈಗ ನಾವು ನ್ಯೂಟ್ರಲ್, ಕಪ್ಪು ಬಣ್ಣದಲ್ಲಿ ಸೂಚಿಸೋದು ನಾವು ನ್ಯೂಟ್ರಲ್ 4 ಸಾಕೆಟ್ಗೆ ಮಾತ್ರ ನಾವು ಅದನ್ನು ಸಂಪರ್ಕ ಕಲ್ಪಿಸಬೇಕು. ಸ್ವಿಚ್ಗಳಿಗೆ ನ್ಯೂಟ್ರಲ್ನ ಸಂಪರ್ಕ ಕಲ್ಪಿಸಬಾರದು. ಸೊ ಅದರಿಂದ ನೋಡೋಣ. ಸಂಪರ್ಕ ಕಲ್ಪಿಸ್ಬೇಕಾದ್ರೆ ನ್ಯೂಟ್ರಲ್ನ ಫಸ್ಟು ನಾವು MCBಗೆ ಕನೆಕ್ಟ್ ಮಾಡ್ಕೊಳ್ಬೇಕು. MCBಯಿಂದ ಹೊರಗೆ ಹೋಗುತ್ತೆ, ಅದು ಔಟ್ಪುಟ್ಟು. ಅದನ್ನು ತಗೊಂಡೋಗಿ ನಾವು ಬೋರ್ಡಲ್ಲಿರುವಂತಹ ಸಾಕೆಟ್ಗಳಿಗೆ, ಸಾಕೆಟ್ನ ಎಡಭಾಗಕ್ಕೆ ಮಾತ್ರ ನಾವು ಸಂಪರ್ಕನ ಕಲ್ಪಿಸ್ಬೇಕು. ಯಾವಾಗಲೂ ಬಲಭಾಗ ಯಾವತ್ತೂ ವಿದ್ಯುತ್ ಹರಿತಾ ಇರೋ ತಂತಿಗೆ ಅನುಕೂಲ ಮಾಡಿಕೊಡ್ಬೇಕು ಅದನ್ನು. ಸೊ ಆಗ ಪ್ರತಿಯೊಂದೂ ಸಮರ್ಪಕವಾದಂತಹ ಸಂಪರ್ಕ ಕಲ್ಪಿಸೋದ ಹಾಗೆ ಆಗುತ್ತೆ. ಸೊ ಈಗ ನಾವು 4 ಸಾಕೆಟ್ಗಳಿಗೂ ನ್ಯೂಟ್ರಲ್ ಅಂತ ಏನು ಕರಿತೀರಿ ಆ ತಂತಿನ ಸಂಪರ್ಕ ಕಲ್ಪಿಸಿದ್ದು ಆಗ್ತಾ ಮುಗಿತಾ ಇದೆ. ಸೊ ಈಗ ಉಳಿದಿರೋದು ನಮಗೆ ವಿದ್ಯುತ್ ಹರಿಯುವಂಥದ್ದು. ಕೆಂಪು ಬಣ್ಣದ ತಂತಿ ಅಥವಾ ವೈರನ್ನು ತಗೊಂಡೋಗಿ ನಾವು ಫಸ್ಟು ಅದನ್ನು ಫ್ಯೂಸ್ಗೆ ಕೊಡ್ತೀವಿ, ಕೆಳಭಾಗಕ್ಕೆ ಕೊಡ್ತೀವಿ, ಮೇಲ್ಭಾಗದಿಂದ ಅದನ್ನು ಔಟ್ಪುಟ್ ಆಗಿ ನಾವು ತಗೊಳ್ತೀವಿ. ಸೊ ಹೊರ ಹೋಗುವ ತಂತಿ ಅಂತ ಅದು. ಹೊರ ಹೋಗುವ ತಂತಿಯಿಂದ ಅದನ್ನು, ಆ ತಂತಿನ ತಗೊಂಡೋಗಿ MCBಗೆ ಬಲಭಾಗಕ್ಕೆ, ಅಂದರೆ ಕೆಂಪು ಬಣ್ಣದ ಸ್ವಿಚ್ಚನ್ನು ತೋರಿಸಿರ್ತಾರೆ ಆ ಭಾಗಕ್ಕೆ ನಾವು ಸಂಪರ್ಕ ಕಲ್ಪಿಸಿ, ಆನಂತರ ಮೇಲುಗಡೆಯಿಂದ ಹೊರಭಾಗಕ್ಕೆ ಹೋಗುವಂಥ ತಂತಿನ ತಗೊಂಡು ಸ್ವಿಚ್ಗೆ, ಈ ಕೆಂಪು ಬಣ್ಣದನ್ನು ನಾವು ಯಾವಾಗೂ ಸ್ವಿಚ್ಗೆ ಮಾತ್ರ ಸಂಪರ್ಕನ ಕಲ್ಪಿಸ್ಬೇಕು ನಾವು. ಸ್ವಿಚ್ಚಲ್ಲಿ ಮೇಲ್ಭಾಗ ಕೆಳಭಾಗ 2 ಇರುತ್ತೆ ಅದರಲ್ಲಿ.
ಕೆಳಭಾಗಕ್ಕೆ ಮಾತ್ರ ಅದನ್ನು ಸಂಪರ್ಕನ ಕಲ್ಪಿಸ್ಬೇಕು ನಾವು. ಅಂದರೆ ಕೆಳಭಾಗದಲ್ಲಿ ವಿದ್ಯುತ್ ಸ್ಥಿರವಾಗಿರುತ್ತೆ, ಅಲ್ಲಿರುವ ವಿದ್ಯುತ್ತನ್ನ ನಾವು ಸ್ವಿಚ್ ಆನ್ ಮಾಡುವುದರ ಮೂಲಕ ನಾವು ಸಂಪರ್ಕನ ಬೇರೆ ಕಡೆಗೆ ತಗೊಳ್ಬೇಕಾಗುತ್ತೆ. ಸೊ ಈಗ ಕೆಳಭಾಗಕ್ಕೆ ಸ್ವಿಚ್ಗಳಲ್ಲಿ ಕೆಳಭಾಗಕ್ಕೆ ಮಾತ್ರ ನಾನು ಸಂಪರ್ಕನ ಕಲ್ಪಿಸಿದ್ದೀನಿ. ತದನಂತರ ಮೇಲ್ಭಾಗ ಬರುತ್ತೆ. ಸ್ವಿಚ್ಗಳ ಮೇಲ್ಭಾಗದಿಂದ ಈ ಸಾಕೆಟಲ್ಲಿ ಉಳಿದ ಭಾಗ ಇದೆ ನೋಡಿ, ಬಲಭಾಗ, ಮೇಲ್ಭಾಗದಿಂದ ಬಲಭಾಗಕ್ಕೆ ನಾವು ಅದನ್ನು ಸಂಪರ್ಕನ ಕಲ್ಪಿಸಿದ್ರೆ ಆವಾಗ ಸ್ವಿಚ್ಚಿಂದ ವಿದ್ಯುತ್ತು ಈ ಸಾಕೆಟ್ಗಳಿಗೆ ಪ್ರಸಾರ ಆಗುತ್ತೆ. ಕನೆಕ್ಷನ್ ಆವಾಗ ಸರಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಪ್ಲಗ್ಗಳಲ್ಲಿ ನಾವು ಏನು ಬೇಕಾದ್ರೂ ಹಾಕ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಬೋದು. ಈ ರೀತಿಯಾಗಿ ವಿದ್ಯುತ್ ಫಲಕನ ನಾವು ಸಂಪೂರ್ಣವಾಗಿ ಸಂಪರ್ಕ ಕಲ್ಪಿಸೋದು ತುಂಬ ಸುಲಭವಾಗಿ ನಾವು ತಿಳ್ಕೊಳ್ಬೋದು. ಬೇರೆ ಏನಾದ್ರು ಅನುಮಾನಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸೋದಕ್ಕೆ ಈ ವಿಡಿಯೋದಲ್ಲಿ ನಮ್ಮ ಸಂಖ್ಯೆ ಇದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.